ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಟಾಪಿಕ್ ಡ್ಯಾಮ್ ಕ್ರಿಯೇಷನ್ ಯೂಸಿಂಗ್ ಗೂಗಲ್ ಅರ್ತ್ ಪ್ರೋ ಅಪ್ಲಿಕೇಶನ್ಸ್. ಸೊ ಇದಕ್ಕೆ ನಮಗೆ ಗೂಗಲ್ ಅರ್ತ್ ಪ್ರೋ ಅಪ್ಲಿಕೇಶನ್ ಬೇಕಾಗ್ತದೆ. ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಇಂಟ್ರೆಸ್ಟೆಡ್ ಏರಿಯಾ ಯಾವ್ದು ಮಾಡ್ಬೇಕಂತ ಅಂದ್ಕೊತೀರ ಡ್ಯಾಮು, ಅದನ್ನ ಏರಿಯಾನ ಝೂಮ್ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಹತ್ರ ಲೇಯರ್ ಇತ್ತು ಅಂತಂದರೆ ಆ ಲೇಯರ್ನ ಇಂಪೋರ್ಟ್ ಮಾಡ್ಕೊಂಡು ಆ ಲೇಯರ್ನ ಝೂಮ್ ಮಾಡ್ಕೊಳ್ಳಿ. ಸೊ ಒಂದು ಆಪ್ಷನ್ ಇದೆ ಲೈನ್ ಪಾತ್ ಅಂತ. ಆ ಲೈನ್ ಪಾತ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಏರಿಯಾನ ಒಂದು ರೆಫರೆನ್ಸ್ ಲೈನ್ ಕ್ರಿಯೇಟ್ ಮಾಡ್ಕೊಳ್ಳಿ ಒಂದು ಸರೌಂಡಿಂಗಲ್ಲಿ. ಅಂದರೆ ನಿಮ್ಮದು ಡ್ಯಾಮ್ ಎಷ್ಟು ಕ್ರಿಯೇಟ್ ಮಾಡೋಕೆ ಅಂತ ಇರುತ್ತೋ ಐಡಿಯಾ, ಅಷ್ಟಕ್ಕೆ ನಿಮ್ಮದು ಲೈನ್ ಪಾತ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ವಿತಿನ್ ದ ಲೈನ್ ಪಾತ್ ನೀವು ಒಂದು ಪಾಯಿಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊತ ಹೋಗಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಂಬರ್ ಆಫ್ ಪಾಯಿಂಟ್ಸ್ನ ಕ್ರಿಯೇಟ್ ಮಾಡ್ಕೊತ ಹೋಗಿ. ಸೊ ನೀವು ಎಷ್ಟು ಪಾಯಿಂಟ್ಸ್ನ ಕ್ರಿಯೇಟ್ ಮಾಡ್ತಾರೋ ಅಷ್ಟು ನಿಮ್ಮದು ಅಕ್ಯುರಸಿ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ ನಿಮ್ಮ ಡ್ಯಾಮಿಂದು. ಸೊ ನಾನು ಇಲ್ಲಿ ಸ್ವಲ್ಪ ಸ್ಪೀಡಾಗಿ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಹತ್ರ ಟೈಮ್ ಇರುತ್ತೆ, ಎಷ್ಟು ಸಾಧ್ಯನೋ ಅಷ್ಟು ನೀವು ಪಾಯಿಂಟ್ಸ್ನ ಕ್ರಿಯೇಟ್ ಮಾಡ್ಕೊತ ಹೋಗಿ ವಿತಿನ್ ದ ಬೌಂಡ್ರಿ, ಸೊ ದಟ್ ಯು ಕ್ಯಾನ್ ಗೆಟ್ ದ ಅಕ್ಯುರಸಿ ಲೆವೆಲ್ ಇಸ್ ಮೋರ್. ಸೊ ನಿಮ್ದು ಎಷ್ಟು ಪಾಯಿಂಟು ಜಾಸ್ತಿ ಆಗ್ತಾ ಹೋಗುತ್ತೋ ಅಷ್ಟು ನಿಮ್ಮದು ಡ್ಯಾಮಿಂದು ರೆಸಲ್ಯೂಷನ್ ಚೆನ್ನಾಗಿರುತ್ತೆ. ಸೊ ಒಂದ್ಸಲ ಕಂಪ್ಲೀಟ್ ಆದಮೇಲೆ ಇಲ್ಲಿ ನಿಮ್ಮದು ಡ್ಯಾಮಿಂದು ನೇಮ್ ಕೊಟ್ಕೊಂಡು ಸೇವ್ ಮಾಡ್ಕೊಳ್ಳಿ. ಓಕೆ, ಆ ಥರ ಒಂದು ಕ್ರಿಯೇಟ್ ಆಗೋದು ಅಲ್ಲಿ ಪಾತು, ಅದನ್ನ ಸೇವ್ ಆಸ್ ಕೊಟ್ಕೊಂಡು ನಿಮ್ಮ ಫೋಲ್ಡ್ರಿಗೆ ಕನೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಒಂದು ಫೋಲ್ಡ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರೋ ಸ್ಟೆಪ್ಸಲ್ಲಿ ಯಾವುದೇ ಎಕ್ಸ್ಪೋರ್ಟ್ ಮಾಡ್ಕೊತಿರಲ್ಲ, ಎಲ್ಲ ಎಕ್ಸ್ಪೋರ್ಟ್ ಫೈಲು ಇದೇ ಫೋಲ್ಡ್ಲಿ ಸೇವ್ ಆಗೋ ಥರ ನೋಡ್ಕೊಳ್ಳಿ ಸಾಕು. ಸೊ ನೆಕ್ಸ್ಟು ಇಂಟರ್ನೆಟ್ಟಿಗೆ ಹೋಗಿ ಗೂಗಲಲ್ಲಿ GPS ವಿಜುವಲೈಸರ್ ಅಂತ ಒಂದು ಅಪ್ಲಿಕೇಶನ್ ಇರುತ್ತೆ. ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟು. ಇದರಲ್ಲಿ ಒಂದು ಆಪ್ಷನ್ ಇದೆ, ಇದರಲ್ಲಿ ಮೇಲ್ಗಡೆ ಲುಕಪ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಅದು ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಇನ್ಪುಟ್ ಕೊಡಬೇಕಾಗುತ್ತೆ. ಇಲ್ಲಿ ಇನ್ಪುಟ್ ಅಂದರೆ ನೀವು ಲಾಸ್ಟ್ ಸ್ಟೆಪ್ ಏನು ನೀವು ಎಕ್ಸ್ಪೋರ್ಟ್ ಮಾಡ್ಕೊಂಡಿರ್ತೀರಲ್ಲ ಗೂಗಲ್ ಅರ್ತಿಂದ KML ಫೈಲ್ನ, ಆ KML ಫೈಲ್ನ ಇಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಲ್ಲಿ ಕನ್ವರ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫೈನಲಾಗಿ ನಿಮಗೊಂದು ಲಿಂಕ್ ಸಿಗುತ್ತೆ. ಆ ಲಿಂಕ್ ನಿಮ್ಮದು ಈ GPS ವಿಜುವಲೈಸರ್ದು ಔಟ್ಪುಟ್ ನೋಡಿ. ಈ ಔಟ್ಪುಟ್ಟನ್ನು ನೀವು ನಿಮ್ಮ ಫೋಲ್ಡರ್ಗೆ ಏನು ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತೀರಲ್ಲ ಲಾಸ್ಟ್ ಸ್ಟೆಪ್ಪಲ್ಲಿ ಅಲ್ಲಿ ಸೇವ್ ಮಾಡ್ಕೊಳ್ಳಿ. ಸೊ ಇದು ಔಟ್ಪುಟ್ ಏನು ಅಂತಂದರೆ ನಿಮ್ದು ಏನು ನೀವು ಲೈನ್ ಪಾತ್ ಕ್ರಿಯೇಟ್ ಮಾಡಿರ್ತೀರಲ್ಲ ಗೂಗಲ್ ಅರ್ಥಲ್ಲಿ, ಆ ಈಚ್ ಪಾಯಿಂಟಿಗೂ ನಿಮ್ಗೆ ಇಲ್ಲಿ ಎಲಿವೇಷನ್ ಕ್ರಿಯೇಟ್ ಆಗಿರುತ್ತೆ. ಅದು ಹೇಗೆ ಅಂತ ತೋರಿಸ್ತೀನಿ ಇಲ್ಲಿ ArcGIS ಅಲ್ಲಿ. ಸೊ ಅದಕ್ಕೆ ArcGIS ಅಪ್ಲಿಕೇಶನ್ ಯೂಸ್ ಮಾಡ್ಕೋಬೇಕಾಗುತ್ತೆ. ಸೊ ArcGIS ಓಪನ್ ಮಾಡಿದ್ಮೇಲೆ ಇಲ್ಲಿ ಆರ್ಟ್ ಟೂಲ್ ಬಾಕ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ಆರ್ಟ್ ಟೂಲ್ ಬಾಕ್ಸ್ನ ಓಪನ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ GPS ಕನ್ವರ್ಟರ್ ಅಂತ ಒಂದು ಆಪ್ಷನ್ ಇರುತ್ತೆ. ಓಕೆ, ಏನಕ್ಕಂತಂದರೆ ಆ GPS ವಿಜುವಲೈಸರ್ ಔಟ್ಕಮ್ ಬಂದಿರುತ್ತಲ್ಲ, ಆ ಔಟ್ಕಮ್ ಬಂದು ನಿಮಗೆ GPX ಫಾರ್ಮೆಟಲ್ಲಿರುತ್ತೆ. ಓಕೆ, ಸೊ ದಟ್ ಆ GPX ಫಾರ್ಮೆಟು ಲೇಯರ್ ಆಗಿ ನಾವು ಕನ್ವರ್ಟ್ ಮಾಡ್ಕೋಬೇಕು. ಸೊ ಅದರ ಆ ಇನ್ಪುಟಲ್ಲಿ ನಮಗೆ ಆ ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಏನು ಔಟ್ಕಮ್ ಬಂದಿರುತ್ತಲ್ಲ ಲಾಸ್ಟ್ ಸ್ಟೆಪ್ಪಲ್ಲಿ, ಮತ್ತು ಔಟ್ಪುಟ್ ಕೊಡಿ. ಇದಕ್ಕೆ ಔಟ್ಪುಟ್ ಲೊಕೇಶನ್ ಕೊಟ್ಟು ಸೇವ್ ಕೊಡಿ. ಸೊ ನಿಮ್ಮದು ಏನು ಕ್ರಿಯೇಟ್ ಮಾಡಿರ್ತೀರಲ್ಲ ಗೂಗಲ್ ಅರ್ಥಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲಿ ಬಂದಿರುತ್ತೆ. ಸೊ ದಟ್ ಇದು ಈಚ್ ಪಾಯಿಂಟಲ್ಲಿ ನಿಮಗೆ ಎಲಿವೇಷನ್ ಕ್ರಿಯೇಟ್ ಆಗಿರುತ್ತೆ. ಸೊ ದಟ್ ಇದು ನಮ್ಮದು ಇಂಟ್ರೆಸ್ಟೆಡ್ ಏರಿಯಾ. ಇದು
ಈ ಬೌಂಡ್ರಿಗೆ ನಾವು ಡೆಮ್ ಕ್ರಿಯೇಟ್ ಮಾಡಬೇಕಾಗಿರೋದು. ನೀವು ಕ್ರಿಯೇಟ್ ಮಾಡಿರ್ತೀರಲ್ಲ ಗೂಗಲ್ ಅರ್ಥಲ್ಲಿ ಲೈನ್ ಪಾತ್ನ, ಅದೇ ಲೈನ್ ಪಾತ್ ಇಲ್ಲಿ ಬಂದಿರುತ್ತೆ ArcGIS-ಅಲ್ಲಿ. ಅಟ್ರಿಬ್ಯೂಟ್ ಟೇಬಲ್ ಓಪನ್ ಮಾಡಿದರೆ ಸೊ ಈಚ್ ಪಾಯಿಂಟ್ ನಮಗೆ ಎಲಿವೇಶನ್ ಕ್ರಿಯೇಟ್ ಆಗಿರೋದು ಗೊತ್ತಾಗುತ್ತೆ ನೋಡಿ. ಈ ಕಾಲಮ್ ಇದೆಯಲ್ಲ, ಆ ಕಾಲಮಲ್ಲಿ ನೋಡಬೇಕಾದ್ರೆ ಈಚ್ ಪಾಯಿಂಟಲ್ಲಿ ನಮಗೆ ಎಲಿವೇಶನ್ ಕಾಣ್ತಾ ಇರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ನಿಮ್ಮದು ಕ್ಲಿಕ್ಕಿಂಗ್ ಮಾಡೋಕ್ಕಾಗುತ್ತೆ ಈ ಪಾಯಿಂಟ್ ಶೇಪಲ್ಲಿಗೆ. ಸೊ ದಟ್ ಇಲ್ಲಿ ಆಪ್ಷನ್ ಇದೆ, ಎಲಿವೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಎಕ್ಸ್ಪೋನೆನ್ಷಿಯಲ್ ಅಂತ ಒಂದು ಆಪ್ಷನ್ ಇದೆ, ಇಲ್ಲಿ ಎಕ್ಸ್ಪೋನೆನ್ಷಿಯಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಸ್ಮೂತ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಫಿನಿಶ್ ಮಾಡಿ. ಸೊ ಅದೇ ರೀತಿ ಸ್ಪೇಷಿಯಲ್ ವೇರಿಯೇಷನ್ ನಿಮಗೆ ಕಾಣ್ತಾ ಇರುತ್ತೆ. ನಿಮ್ಮದು ರೆಫರೆನ್ಸ್ ಏರಿಯಾ ಏನು ಇರುತ್ತೋ ಆ ಏರಿಯಾಕ್ಕೆ ಮಾತ್ರ ನಮಗೆ ಸ್ಪೇಷಲ್ ವೇರಿಯೇಷನ್ ನಿಮಗೆ ಬರುತ್ತೆ. ಸೊ ಈ ಸ್ಪೇಷಲ್ ಇದನ್ನು ಕನ್ವರ್ಟೆಡ್ ಡೇಟಾ ಟು ರಾಸ್ಟರ್ ಅಂತ ಒಂದು ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟು ಡೇಟಾ ಟು ಬಿ ರಾಸ್ಟರ್. ಓಕೆ, ಸೊ ಇದನ್ನು ಬೇಕಾದ್ರೆ ನಾವು ಕಲರ್ ಚೇಂಜ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬಂದು ನಮಗೆ ಇಂಟ್ರೆಸ್ಟೆಡ್ ಏರಿಯಾ ಬಂದು ಆ ಬೌಂಡ್ರಿ ಒಳಗಿನ ಮಾತ್ರ ನಮಗೆ. ಸೊ ದಟ್ ನಮಗೆ ಒಂದು ಆಪ್ಷನ್ ಇದೆ ಮಾಸ್ಕ್ ಅಂತ. ಮಾಸ್ಕ್ ಯೂಸ್ ಮಾಡ್ಕೊಂಡು ಅಲ್ಲಿ ಇನ್ಪುಟ್ ಕೇಳುತ್ತೀವಿ ಎರಡು. ಫಸ್ಟ್ ಇನ್ಪುಟ್ ಬಂದು ನಮಗೆ ಡೆಮ್ ಹಾಕ್ಕೊಳ್ಳಿ, ನೆಕ್ಸ್ಟ್ ಕ್ಲಿಪ್ ಫೀಚರ್ ಬಂದು ನಮಗೆ ಬೌಂಡ್ರಿ ಹಾಕ್ಕೊಳ್ಳಿ, ನೆಕ್ಸ್ಟ್ ಔಟ್ಪುಟ್ ಲೊಕೇಶನ್ ಕೊಟ್ಟು ನಿಮಗೆ ಸೇವ್ ಕೊಟ್ಟರೆ ಈ ಬೌಂಡ್ರಿಗೆ ತಕ್ಕಂತೆ ನಿಮಗೆ ಡೆಮ್ ಕ್ರಿಯೇಟ್ ಆಗುತ್ತೆ, ಡೆಮ್ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಓಕೆ, ಸೊ ಈ ಥರ ಕಲರ್ ಚೇಂಜ್ ಮಾಡಿಕೊಂಡು ವಿತಿನ್ ದ ಬೌಂಡ್ರಿ ಡಿಫ್ರೆನ್ಷಿಯೇಷನ್ ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ಕೋಬೋದು. ಇಲ್ಲಿ ಎಕ್ಸಾಂಪಲ್ ನೋಡೋಂಗಿದ್ರೆ ಈ ರೆಡ್ ಕಲರ್ ಇದೆಯಲ್ಲ, ಇದು ನಮ್ಗೆ ಏನು ಇಂಡಿಕೇಟ್ ಮಾಡಿದ್ರೆ ಲೋ ಲೈನ್ ಅಂತ ಇಂಡಿಕೇಟ್ ಮಾಡುತ್ತೆ. ಮೇಲ್ಗಡೆ ಬ್ಲೂ ಕಲರ್ ಇತ್ತಲ್ಲ, ಅದು ನಮಗೆ ರಿಚ್ ಪೋರ್ಷನ್ ಅಂತ ಇಂಡಿಕೇಟ್ ಮಾಡುತ್ತೆ. ಓಕೆ, ಥ್ಯಾಂಕ್ ಯು.